ಹಾಯ್ ಎಲ್ರಿಗೂ, ಇದು ಮಾರ್ನಿಂಗ್ ರೊಟೀನ್. ಬಾಗಿಲೆಲ್ಲನೂ ಕೂಡ ತೊಳ್ಕೊಂಡು, ಕಸ ಹೊಡ್ಕೊಂಡು, ನೆಲ ಒರೆಸ್ಕೊಂಡು, ಆಲ್ರೆಡಿ ಎಲ್ಲ ಡೈಲಿ ಯಾವ ಥರ ಗೃಹಿಣಿಯರ ಒಂದು ರೊಟೀನ್ ಇರುತ್ತೆ, ಅದೇ ಥರ ನಂದು ಕೂಡ ರೊಟೀನ್ ಇರುತ್ತೆ. ನಮ್ಮ ಆರ್ಮಿ ಕ್ಯಾಂಪಸ್ಸಲ್ಲಿ ಯಾರೂ ಕೂಡ ಬಾಗಿಲಲ್ಲಿ ರಂಗೋಲಿ ಹಾಕೋದಿಲ್ಲ, ಕೆಲವೊಬ್ಬರು ಮಾತ್ರ ಹಾಕ್ಕೊಳ್ತಾರೆ. ಆದರೆ ನಾನು ಎಲ್ಲೇ ಹೋದರೂ ಕೂಡ ರಂಗೋಲಿ ಹಾಕೋದನ್ನು ಬಿಡೋದಿಲ್ಲ. ಕೆಲವೊಂದಿಷ್ಟು ಜನ ನನ್ನ ಫಾಲೋ ಮಾಡಿರೋರು ಕೂಡ ಇದ್ದಾರೆ. ಒಂದು ದಿನಾನೂ ಬಿಡದೆ ರಂಗೋಲಿ ಹಾಕ್ತೀರಾ ಅಂತ ಹೇಳಿಬಿಟ್ಟು. ಏಕೆಂದರೆ ಬೇರೆ ಬೇರೆ ಸ್ಟೇಟಿಂದ ಬಂದಿರತಕ್ಕಂಥವ್ರು ಯಾರು ಕೂಡ ರಂಗೋಲಿ ಹಾಕೋದಿಲ್ಲ. ನಮ್ಮ ಒಂದು ಸಂಪ್ರದಾಯನ ನಾವೆಲ್ಲೇ ಹೋದರೂ ಕೂಡ ಫಾಲೋ ಮಾಡಲೇಬೇಕು. ಯಾಕೆಂದರೆ ನಮ್ಮ ಸಂಪ್ರದಾಯ ಅಂದರೆ ಅದೇ ಥರ ಇರುತ್ತೆ. ನಾವು ಬೆಳಗ್ಗೆನೇ ಎದ್ದು ಬಾಗಿಲಿಗೆ ರಂಗೋಲಿ ಹಾಕಿ ಬಾಗಿಲು ಪೂಜೆ ಮಾಡೋದೇ ಒಂದು ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನು ಕೊಡುತ್ತೆ ಅಂತ ಅಂದ್ಕೊಳ್ಬೋದು. ನಾನು ನನ್ನ ಮಗ ಸ್ಕೂಲಿಗೆ ಹೋಗೋವಷ್ಟರಲ್ಲಿ ರಂಗೋಲಿ ಎಲ್ಲನೂ ಕೂಡ ಹಾಕ್ತೀನಿ. ಯಾಕೆಂದರೆ ಅವನು ಪೂಜೆ ಮಾಡಿರೋಂಥ ಬಾಗಿಲನ್ನು ದಾಟ್ಕೊಂಡು ಹೋಗಬೇಕು ಅನ್ನೋ ಸಲುವಾಗಿ. ಬಟ್ ಇವತ್ತು ಸ್ವಲ್ಪ ಲೇಟ್ ಆಯಿತು. ನಾನು ತುಂಬ ಚಳಿ ಇರೋದ್ರಿಂದ ಎದ್ದೊಳೋದು ಕೂಡ ಲೇಟ್ ಆಯಿತು. ಹಾಗಾಗಿ ಸ್ವಲ್ಪ ಲೇಟಾಗಿಯೇ ರಂಗೋಲಿ ಎಲ್ಲನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬೇರೆ ಬೇರೆ ಸ್ಟೇಟಿಂದ ಬಂದಿರತಕ್ಕಂಥವ್ರು, ನಾರ್ತ್ ಕಡೆಯವರೆಲ್ಲನೂ ಕೂಡ, ಬಿಹಾರ ಆ ಕಡೆಯವರೆಲ್ಲನೂ ಕೂಡ ರಂಗೋಲಿನೇ ಹಾಕೋದಿಲ್ಲ. ಅವರೆಲ್ಲನೂ ಕೂಡ ಇವಾಗ ನನ್ನ ನೋಡಿಬಿಟ್ಟು ಕೆಲವೊಬ್ಬರು ತಮ್ಮ ಬದಲಾವಣೆಗಳನ್ನು ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಖುಷಿಯಾಗುತ್ತೆ. ಯಾಕೆಂದರೆ ಕೆಲವೊಂದು ಸಂಪ್ರದಾಯಗಳು ಹಾಗೆಯೇ ಒಬ್ಬರಿಗೆ ಮನಸ್ಸಿಗೆ ಖುಷಿ ಕೊಡುತ್ತೆ ಅಂತ ಹೇಳಿದ್ರೆ ಅದನ್ನು ಮಾಡಲೇಬೇಕು ಅಲ್ವಾ. ನಾನು ಕೆಲವೊಂದು ಇದನ್ನು ಅವ್ರ ಥರನೇ ಮಾಡ್ತಾ ಇರ್ತೀನಿ. ಪೂಜೆ ಆಗಲಿ, ಬಾಗಿಲು ಮುಂದೆ ಸ್ವಾಸ್ತಿಕ್ ಚಿಹ್ನೆನ ಡೈಲಿ ಬರಿತಾ ಇರ್ತಾರೆ. ಏನಕ್ಕೆ ಬರಿತೀರಾ ಅಂದರೆ ಅದೊಂದು ಶುಭ ಸಂಕೇತ ಅಂತ. ಪೂಜೆ ಎಲ್ಲನೂ ಕೂಡ ಮಾಡ್ಕೊಳ್ತಾರೆ. ಆದರೆ ಬಾಗಿಲಿಗೆ ರಂಗೋಲಿ ಕೂಡ ಯಾರೂ ಹಾಕೋದಿಲ್ಲ. ಪೂಜೆ ಡೈಲಿ ಅವ್ರಿಗೆ 5 ಗಂಟೆಗೇ ಪೂಜೆ ಆಗಿರುತ್ತೆ. ಆದರೆ ಬಾಗಿಲಿಗೆ ರಂಗೋಲಿ ಹಾಕಲ್ಲ. ನಾನು ಹಾಕೋದು ನೋಡಿಬಿಟ್ಟು ಅವರು ಕೂಡ ಫಾಲೋ ಮಾಡ್ತಾರೆ. ಆದರೆ ಅವರು ಕೆಲವೊಂದು ಟಿಪ್ಸ್ಗಳನ್ನು ನೋಡಿದ್ರೆ ನಿಜವಾಗ್ಲೂ ಆಶ್ಚರ್ಯ ಅನಿಸುತ್ತೆ. ಯಾವಾಗಲೂ ಕೂಡ ತುಳಸಿ ಕಟ್ಟೆ ಮುಂದೆ ದೀಪ ಉರಿತಾನೆ ಇರುತ್ತೆ. ಅದು ಲಕ್ಷ್ಮಿ ಅಂತ ಹೇಳ್ತಾರೆ. ಅಲ್ಲಿ ದೀಪನ ಯಾವಾಗಲೂ ಎನಿ ಟೈಮ್ ಉರಿಸ್ತಾನೆ ಇರ್ತಾರೆ. ಅದನ್ನು ತುಂಬಾ ಫಾಲೋ ಮಾಡ್ತಾರೆ ಅವರೆಲ್ಲರೂ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆ ಅವರೆಲ್ಲನೂ ಕಳಿಸಿ 11 ಗಂಟೆ ಆಗಿತ್ತು. ರೊಟ್ಟಿನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ಅಂತ. ನನ್ನ ಮಗಳನ್ನು ಮಲಗಿಸಿದ್ರೆ ನನಗೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ರೆಸ್ಟ್ ಸಿಗುತ್ತೆ. ಅವಳು ಎದ್ದೋಳೋ ಅಷ್ಟರಲ್ಲಿ ನಾನು ಅಡುಗೆ ಕೆಲಸ ಎಲ್ಲನೂ ಕೂಡ ಮುಗಿಸ್ಕೋಬೇಕು ಅಂತ ಹೇಳಿ ರೊಟ್ಟಿನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಇವತ್ತು ಡೀಪ್ ಕ್ಲೀನಿಂಗ್ ಇತ್ತು. ಮನೆಯೆಲ್ಲನೂ ಕೂಡ ಕಿಚನ್ ತುಂಬಾ ದಿನ ಆಗಿತ್ತು, ಆಗಲೇ 1 ವೀಕ್ ಮೇಲೆ ಆಗಿತ್ತು ಕ್ಲೀನ್ ಮಾಡ್ಕೊಳ್ದೆ. ಹಾಗಾಗಿ ಬೇಗ ರೊಟ್ಟಿನ ಮಾಡಿಕೊಂಡು ಸ್ವಲ್ಪ ಕ್ಲೀನಿಂಗ್ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿ ಬೇಗ ರೊಟ್ಟಿ ಮಾಡ್ತಾಯಿದ್ದೀನಿ. ನಾನು ರೊಟ್ಟಿ ಮಾಡೋದು ಜೋಳದ ರೊಟ್ಟಿ. ಇವತ್ತು ರಾತ್ರಿದು ಸ್ವಲ್ಪ ಅನ್ನ ಮಿಕ್ಕಿತ್ತು. ಅದನ್ನು ಬೆಳಗ್ಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆಗಲೇ ಇಲ್ಲ, ಅವಲಕ್ಕಿ ಮಾಡಿದೆ. ಅವಲಕ್ಕಿನೇ ತಿನ್ಕೊಂಡ್ರು ಎಲ್ಲರೂ ಕೂಡ. ಹಾಗಾಗಿ ಅನ್ನದನ್ನೇ ರೊಟ್ಟಿ ಮಾಡ್ತಾಯಿದ್ದೀನಿ. ಅನ್ನನ ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಚೆನ್ನಾಗಿ ಜೋಳದ ಹಿಟ್ಟನ್ನು ಕಲಿಸ್ಕೊಂಡು ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗನಿಗೆ ಇವತ್ತು ಹಾಫ್ ಡೇ ಇತ್ತು. ಹಾಗಾಗಿ ಬೇಗನೆ ಹೋಗಿ ಬರ್ತೀನಿ. ಪೇರೆಂಟ್ಸ್ ಡೇ ಇರೋದ್ರಿಂದ ಗ್ರ್ಯಾಂಡ್ ಪೇರೆಂಟ್ಸ್ ಇರೋರು ಮಾತ್ರ ಸ್ಕೂಲಿಗೆ ಹೋಗಬೇಕು. ಇನ್ನು ಬಾಕಿಯವರಿಗೆ ಹಾಫ್ ಡೇ ಇರುತ್ತೆ ಅಂತ ಹೇಳಿದರು. ಹಾಗಾಗಿ ಬೇಗ ಬಂದಿದ್ದ. ಅವ್ನು ಬಂದಿದ್ದು ನೋಡಿ ಅವನಿಗೂ ಕೂಡ ಟ್ಯೂಷನ್ಗೆ ಹೋಗ್ತಾನೆ ಅಂತ ಬೇಗ ರೊಟ್ಟಿ ಎಲ್ಲನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ರೊಟ್ಟಿಗೆ ಬೇಳೆ ಪಲ್ಯನ ಮಾಡ್ಕೊಳ್ಳೋಣ ಅಂತ, ಬೇಳೆನೂ ಕೂಡ ಕುದಿಲಿಕ್ಕೆ ಇಡೋಣ ಅಂತ ಹೇಳಿ ಫಸ್ಟು ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೆ. ಟೈಮ್ ಹೇಗಾಗತ್ತೆ ಅಂತಲೇ ಗೊತ್ತಿಲ್ಲ, ಎಷ್ಟು ಬೇಗ ಟೈಮ್ ಹೋಗ್ಬಿಡುತ್ತೆ ನೋಡಿ. ಇದನ್ನು ಮಾಡ್ಕೊಂಡೇ ಸ್ವಲ್ಪ ರೊಟ್ಟಿ ಬೇಯಿಸ್ಕೊಳ್ತಾನೆ, ಅದು ಇದು ಕೆಲಸ ಮಾಡ್ಕೊಳ್ತಾ ಇದ್ದೆ. ರೊಟ್ಟಿ ಎಲ್ಲನೂ ಕೂಡ ಮಾಡೋದಾಯಿತು. ಇವಾಗ ಸ್ವಲ್ಪ ಬೇಳೆನೂ ಕೂಡ ಕುದಿಸಿ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೆ. ಬೇಳೆ ಪಲ್ಯಕ್ಕೆ ಸ್ವಲ್ಪ ಬೆಂದರೆ ಸಾಕು, ಅದು ಚೆನ್ನಾಗಿರುತ್ತೆ ಅಂತೇಳಿ ಸ್ವಲ್ಪನೇ ಕುಕ್ಕರಲ್ಲಿ ಹಾಕ್ಕೊಂಡ್ರೆ ಫುಲ್ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಪಾತ್ರೆಯಲ್ಲೇ ಬೇಯಿಸಿ ಇಟ್ಕೊಂಡಿದ್ದೆ. ಎಲ್ಲನೂ ಕೂಡ ತುಂಬ ಗಿಡಗಳನ್ನು ಕೇರ್ ಮಾಡಿ ತುಂಬಾ ದಿನ ಆಗಿತ್ತು. ನನಗೆ ಮನಿ ಪ್ಲ್ಯಾಂಟ್ ಬೆಳೆಸೋ ಒಂದು ಯಾವಾಗಲೂ ಕೂಡ ಅಭ್ಯಾಸ. ಎಲ್ಲೇ ಹೋದರೂ ಕೂಡ ಮನಿ ಪ್ಲ್ಯಾಂಟ್ ಬೆಳೆಸಬೇಕು ಅನ್ನೋದು. ಹಾಗಾಗಿ ಮನೆ ಒಳಗಡೆನೂ ಕೂಡ ಒಂದು 4-5 ಪಾಟ್ಗಳಲ್ಲಿ ಏನು ಸ್ಪ್ರೈಟು, ಆಮೇಲೆ ಜ್ಯೂಸು, ಹನಿಗಳು ತಂದಿರೋವಂಥದ್ದು ಅದೆಲ್ಲನೂ ಕೂಡ ಅದರಲ್ಲೆಲ್ಲನೂ ಕೂಡ ನೀರನ್ನು ಹಾಕಿ ಮನಿ ಪ್ಲ್ಯಾಂಟನ್ನು ಇಟ್ಕೊಂಡಿರ್ತೀನಿ. ನನಗೆ ಅದೇನೋ ಮನಸ್ಸಿಗೆ ತುಂಬ ಮದ ಕೊಡುತ್ತೆ. ಹಾಗಾಗಿ ನಾನು ಮನಿ ಪ್ಲ್ಯಾಂಟನ್ನು ಬೆಳೆಸ್ಕೊಳ್ಳೋ ಅಂತಹ ಅಭ್ಯಾಸ ಯಾವಾಗಲೂ ಕೂಡ ಇದೆ. ಎಲ್ಲೇ ಹೋದರೂ ಅಷ್ಟೇ ಅದು ಸ್ವಲ್ಪ ಬೆಳೀತಾ ಇದೆ ಅಂದಾಗ ಅದನ್ನು ತುಂಬ ಚೆನ್ನಾಗಿ ಕೇರ್ ಮಾಡಿಕೊಂಡು ನಿಧಾನವಾಗಿ ಬೆಳೆಸ್ಕೊಳ್ತೀನಿ. ಹಾಗಾಗಿ ಅದು ಸ್ವಲ್ಪ ಕಟ್ ಮಾಡಿ, ತುಂಬ ಉದ್ದ ಬೆಳೆದಿತ್ತು, ತುಂಬ ಸಿರುಕಲಾಗಿ ಬೆಳೆದಿತ್ತು. ಹಾಗಾಗಿ ಆ ಎಲೆಗಳನ್ನೆಲ್ಲನೂ ಕೂಡ ಚೆನ್ನಾಗಿ ತೊಳೆದು ಒಣಗಿರೋ ಎಲೆಗಳನ್ನೆಲ್ಲನೂ ಕೂಡ ತೆಗೆದು ಮತ್ತೆ ರಿನೋವೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಅಡುಗೆ ಮನೆಯಲ್ಲಿ ಮತ್ತು ಹಾಲಲ್ಲಿ ನನಗೆ ತುಂಬ ಗಿಡಗಳನ್ನು ಬೆಳೆಸಬೇಕು ಅಂತ ಆಸೆ. ಯಾವಾಗಲೂ ಕೂಡ ಅಷ್ಟೇ. ಇಲ್ಲಿ ಎಲ್ಲರೂ, ನಾನು ಅಂತಲ್ಲ, ಎಲ್ಲರೂ ಅಷ್ಟೇ ಕಲರ್ ಆಗಿರೋಂಥ ಗಿಡಗಳನ್ನು ಬಾಲ್ಕನಿಲಿ ಹಚ್ಚಿರ್ತಾರೆ. ಬಟ್ ನಾವು 15 ಡೇಸು 1 ಮಂತು ಈ ಥರ ಊರಿಗೆ ಹೋದಾಗ ಅದನ್ನು ಕೇರ್ ಮಾಡೋದು ಯಾರೂ ಇರೋದಿಲ್ಲ. ಸುಮ್ಮನೆ ಒಣಗೋಗುತ್ತೆ ಅಂತ ನಾನು ಅಷ್ಟೊಂದಾಗಿ ಗಿಡಗಳನ್ನು ಸಾಕಲ್ಲ. ಈ ಥರ ನೀರಿನಲ್ಲಿ ಬೆಳೆಯುವಂಥ ಗಿಡಗಳನ್ನು ಯಾವಾಗಲೂ ಕೂಡ ಹಾಕ್ಕೊಳ್ತಾ ಇರ್ತೀನಿ. ಅದರಲ್ಲೂ ನನಗೆ ಮನಿ ಪ್ಲ್ಯಾಂಟ್ ಬೆಳೆಸೋದು ಅಂದರೆ ತುಂಬಾ ಆಸೆ. ಹಾಗಾಗಿ ಮನಿ ಪ್ಲ್ಯಾಂಟ್ಗೆ ತುಂಬಾ ಕೇರ್ ಮಾಡ್ತೀನಿ. ಇದೆಲ್ಲನೂ ಕೂಡ
ಸ್ವಚ್ಛ ಮಾಡಿಕೊಂಡು ಆಗಲೇ 1 ವೀಕ್ ಆಗಿತ್ತು. ಹಾಗಾಗಿ ಇವತ್ತು ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲನೂ ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ. ರೊಟ್ಟಿ ಪಲ್ಯ ಅಷ್ಟೇ ಇವತ್ತು ಊಟಕ್ಕೆ ಅಂತ ಹೇಳಿ ಅನ್ನನೂ ಕೂಡ ಮಾಡ್ಕೊಳ್ಬೇಕು. ಲೇಟಾಗಿ ಮಾಡಿಕೊಂಡ್ರೆ ಆಯಿತು ಅಂತ ರೊಟ್ಟಿ ಪಲ್ಯ ಕೂಡ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಪಲ್ಯನೂ ಕೂಡ ಪಲ್ಯಕ್ಕೆ ಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ, ಒಗ್ಗರಣೆ ಮಾಡ್ಕೋಬೇಕು. ನೋಡಿ ಈ ಥರ ನೀಟಾಗಿತ್ತು. ಫಸ್ಟು ಹೆಣ್ಮಕ್ಳಿಗೆ ಅಡುಗೆ ಮನೆ ಚೆಂದಾಗಿರಬೇಕು. ಅಡುಗೆ ಮನೆಗೆ ಬಂದ್ವಿ ಅಂತ ಹೇಳಿದ್ರೆ ಏನೋ ಒಂಥರ ವೈಬ್ರೇಷನ್ ನಮ್ಮನ್ನು ಹೇಳ್ಕೊಳ್ಳೋ ರೀತಿಯಾಗಿರಬೇಕು. ಆ ಥರ ಇದ್ದರೆ ಅಡುಗೆ ಮಾಡಲಿಕ್ಕೂ ಕೂಡ ಬೇಸರ ಅಂತ ಅನಿಸೋದಿಲ್ಲ. ಹಾಗಾಗಿ ನನಗೆ ಅಡುಗೆ ಮನೆ ಯಾವಾಗಲೂ ಕೂಡ ನೀಟಾಗಿರಬೇಕು. ಸ್ವಲ್ಪ ಗಲೀಜಾದರೂ ಕೂಡ ನನಗೆ ಅಡುಗೆ ಮಾಡಬೇಕು ಅಂತ ಅನಿಸೋದಿಲ್ಲ. ಹಾಗಾಗಿ ರಾತ್ರಿಯೇ ಎಲ್ಲನೂ ಕೂಡ ಸ್ವಚ್ಛ ಮಾಡಿ ಶೆಲ್ಫ್ ಎಲ್ಲನೂ ಕೂಡ ಒರೆಸ್ಬಿಟ್ಟು ಮಲ್ಕೊಂಡಿರ್ತೀನಿ. ಆದರೂ ಕೂಡ ಒಂದೊಂದು ಸಲ ಬೇಜಾರಾಗಿತ್ತು, ತುಂಬ ಸುಸ್ತಾಗಿತ್ತು ಅಂತ ಹೇಳಿದ್ರೆ ಮಾಡ್ಕೊಂಡ್ರೆ ಆಯಿತು ಅಂತ ನಾನು ಯಾವಾಗಲೂ ಕೂಡ ಬಿಡೋದಿಲ್ಲ. ಬಿಟ್ಟರೆ ಮಾತ್ರ ಬೆಳಗ್ಗೆ ಎದ್ದು ಮಾಡ್ಕೊಳ್ಳೋದು. ಅದರಲ್ಲೂ ಕೂಡ ತುಂಬ ದಿನ ಆಗಿತ್ತು ಈ ಥರ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ಟೈಲ್ಸ್ ಎಲ್ಲನೂ. ಹಾಗಾಗಿ ಇದು ತುಂಬ ಕ್ವಾರ್ಟರ್ಸ್ಗಳಲ್ಲೆಲ್ಲ ನೋಡಿರ್ತೀರ, ತುಂಬ ಚಿಕ್ಕದಾಗಿರುತ್ತೆ ಅಡುಗೆ ಮನೆ. ಅದರಲ್ಲೂ ಕೂಡ ನೀಟಾಗಿ ಇಟ್ಕೊಳ್ಳೋದು. ನಮ್ದು ಇದು ಕೆಲವೊಬ್ಬರು ತುಂಬಾ ಗಲೀಜು ಮಾಡಿ ಇಟ್ಕೊಂಡಿರ್ತಾರೆ. ಅಯ್ಯೋ ಎಷ್ಟು ಮಾಡಿದ್ರು ಮತ್ತು ಬಿಟ್ಟು ಹೋಗೋದಲ್ವ ಅಂತ. ನನಗಾಗಲ್ಲ. ನಮ್ಮ ಮನೆ ಇಲ್ಲೇ ನಾವು ಪೂನಾದಲ್ಲಿದ್ದಾಗಲೂ ಕೂಡ ಅಷ್ಟೇ, ನಾವು ಬಿಟ್ಟು ಬಂದಾಗ ಅಷ್ಟೇ ನೀಟಾಗಿತ್ತು. ನಾನು ಇಲ್ಲೂ ಅಷ್ಟೇ ಬಂದವರೆಲ್ಲ ಹೇಳ್ತಾರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತೀರಾ ಅಡುಗೆ ಮನೆ ಎಲ್ಲನೂ ಕೂಡ ಅಂತ. ನನಗೆ ಅದೇನೋ ಗೊತ್ತಿಲ್ಲ, ಅಡುಗೆ ಮನೆ ಎಲ್ಲನೂ ಕೂಡ ನೀಟಾಗಿರಬೇಕು. ಹಾಲಲ್ಲೂ ಅಷ್ಟೇ ನೀಟಾಗಿರಬೇಕು. ಮನೆ ಕ್ಲೀನ್ ಮಾಡೋದ್ರಲ್ಲಿ ನಾನು ಯಾವಾಗಲೂ ಸ್ವಲ್ಪ ಕ್ಲೀನು ಅಂತಲೇ ಹೇಳ್ಬೋದು. ನನ್ನ ಮಕ್ಕಳು ಕೂಡ ಸ್ವಲ್ಪ ಗಲೀಜು ಮಾಡ್ತಾಯಿದ್ರೆ ಬೈತಾ ಇರ್ತೀನಿ. ಯಾಕೆಂದರೆ ಮನೆ ನೀಟಾಗಿರಬೇಕು. ಮೋಸ್ಟ್ಲಿ ಮನೆ ಎಲ್ಲರೂ ಇವತ್ತಿನ ಇದರಲ್ಲಿ ಎಲ್ಲರೂ ಕೂಡ ನೀಟೇ. ಅದರಲ್ಲೂ ಕೂಡ ಮಕ್ಕಳು ಸ್ವಲ್ಪ ಅದು ಇದು ಅಳ್ತಾ, ನನ್ನ ಮಗಳಂತೂ ಎಲ್ಲನೂ ಕೂಡ ತೊಗೊಂಡೋಗಿ ಅಳ್ತಾ ಇರ್ತಾಳೆ. ಅದರಲ್ಲೂ ಬೇಗ ಎತ್ತಿಟ್ಟು ಸ್ವಲ್ಪ ಇದು ಮಾಡ್ತಿರ್ತೀನಿ. ಮಕ್ಕಳಿದ್ರು ಕೂಡ ನಿಮ್ಮ ಮನೆ ಅಷ್ಟು ನೀಟಾಗಿರುತ್ತೆ ಅಂತ ಬಂದವರೆಲ್ಲ ಹೇಳ್ತಿರ್ತಾರೆ. ಅದೊಂಥರ ಖುಷಿ ಅಂತ ಅನಿಸುತ್ತೆ. ಕ್ಲೀನಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ, ಹೆಣ್ಮಕ್ಳಾಗಿ ಮನೇನ ನೀಟಾಗಿ ಇಟ್ಕೊಳ್ಳೋದು. ಹಾಗಾಗಿ ನಾನು ಜಾಸ್ತಿ ಕ್ಲೀನಿಂಗಿಗೆ ಪ್ರಿಫರೆನ್ಸ್ ಕೊಡ್ತೀನಿ ಅಂತಲೇ ಹೇಳ್ಬೋದು. ನನಗೆ ಆಗಿಂದಾಗೆ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು, ಎಲ್ಲನೂ ಅಳ್ಕೊಂಡು ಒಂದೇ ಸಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಏನು ಮಾಡಿರ್ತೀನಿ ಅದು ತಕ್ಷಣ ಕ್ಲೀನ್ ಮಾಡ್ಕೊಳ್ತೀನಿ. ಹಾಗಾಗಿ ಬೇಗ ಕೆಲಸಗಳೆಲ್ಲನೂ ಕೂಡ ಮಾಡ್ಕೋಬೋದು ಅಂತ. ವೀಕ್ಲಿ ಒನ್ ಟೈಮ್ ಎಲ್ಲನೂ ಕೂಡ ಫಿಲ್ಟ್ರ್ ಮಾಡ್ಕೊಳ್ತೀನಿ. ಎಲ್ಲನೂ ಕೂಡ ಒಂದು ಸಲ ಚೆನ್ನಾಗಿ ನೀಟಾಗಿ ತೊಳೆದು ಎಲ್ಲನೂ ಪಾತ್ರೆ ಬಳಸದೇ ಇರುವಂಥದ್ದು ಎಲ್ಲನೂ ಕೂಡ ತೊಳೆದು ಇಟ್ಕೊಳ್ತೀನಿ. ಹಾಗಾಗಿ ಸ್ವಲ್ಪ ನೀಟ್ ಅಂತ ಅನಿಸುತ್ತೆ. ಇವತ್ತು ಅಷ್ಟೇ ಎಲ್ಲನೂ ಸ್ವಲ್ಪ ಒರೆಸಿ ಕ್ಲೀನಾಗಿ ಮಾಡಿಕೊಂಡು ರೊಟ್ಟಿನೂ ಕೂಡ ಮಾಡ್ಕೊಂಡಿದ್ದೆ. ಇನ್ನೇನು ಪಲ್ಯಕ್ಕೆ ಒಗ್ಗರಣೆ ಅಷ್ಟೇ ಹಾಕ್ಕೋಬೇಕಾಗಿತ್ತು, ಅನ್ನ ಸ್ವಲ್ಪ ಮಾಡ್ಕೋಬೇಕಾಗಿತ್ತು. ಅದಿಷ್ಟೇ ಕೆಲಸ ಅಲ್ವಾ ಅಂತ ಹೇಳಿ ಎಲ್ಲನೂ ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡು, ಗಿಡಗಳನ್ನು ತುಂಬ ದಿವಸ ಆಗಿತ್ತು ಅದನ್ನು ಸ್ವಲ್ಪ ತೆಗೆದುಬಿಟ್ಟು ಕಟ್ ಮಾಡಿ ಕ್ಲೀನಾಗಿ ಇಡಬೇಕು ಅಂತ ಅಂದ್ಕೊಂಡು ಟೈಮೇ ಸಿಗಿರಲಿಲ್ಲ. ಅದಲ್ಲದೆ ಪದೇ ಹುಷಾರು ತಪ್ತಾ ಇದ್ವಿ ಊರಿಂದ ಬಂದ್ಕಿಲಿಂದ. ಹಾಗಾಗಿ ಏನೂ ಕೂಡ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಎಲ್ಲನೂ ಕೂಡ ನೀಟಾಗಿ ಮಾಡಿಕೊಂಡು ನನ್ನ ಮನಸ್ಸಿಗೂ ಕೂಡ ಸಮಾಧಾನ ಆಗೋ ಹಾಗೆ ಎಲ್ಲನೂ ಕೂಡ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು, ಹಾಗೆಯೇ ಇವಾಗ ನೀರನ್ನು ಕೂಡ ಬಿಸಿ ಆಗಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ನನ್ನ ಮಗಳಿಗೆ ಸ್ನಾನ ಮಾಡಿಸಿರಲಿಲ್ಲ. ಅವಳು ಎದ್ದ ತಕ್ಷಣವೇ ಸ್ನಾನ ಮಾಡಿಸ್ಬೇಕಾಗಿತ್ತು. ನನ್ನ ಎಲ್ಲ ಕೆಲಸ ಮುಗಿಯೋಷ್ಟರಲ್ಲಿ ಅವಳು ಎದ್ದುಬಿಟ್ಟಿರ್ತಾಳೆ. 12 ಗಂಟೆ 12:15 ಅನ್ನೋಷ್ಟೊತ್ತಿಗೆ ಅವಳು ಎದ್ಲು ಅಂತ ಹೇಳಿದ್ರೆ ಅವಳನ್ನು ಸ್ವಲ್ಪ ಸ್ನಾನ ಮಾಡಿಸ್ಬಿಟ್ಟು ಸ್ವಲ್ಪ ಬಿಸಿಲಿಗೆ ಕರ್ಕೊಂಡು ಹೋಗ್ತೀನಿ. ಹಾಗೆ ಒಂದು ರೌಂಡ್ ವಾಕ್ ಮಾಡಿಸ್ಕೊಂಬಂದರೆ ಅವಳು ಕೂಡ ಫ್ರೆಶ್ ಆಗಿರ್ತಾಳೆ. ಮೈಂಡ್ ಫ್ರೆಶ್ ಅಂತ ಅನಿಸುತ್ತೆ. ಅದಾದಮೇಲೆ ಹಸ್ಬೆಂಡು ಮತ್ತು ಮಗ ಬಂದ ತಕ್ಷಣ ಊಟ ಎಲ್ಲನೂ ಕೂಡ ಆಗುತ್ತೆ. ನಮ್ಮದು ಡೈಲಿ ರೂಟೀನ್ ಇದೇ ಥರ ಇರುತ್ತೆ. ಅದಕ್ಕೋಸ್ಕರ ಅವಳು ಎದ್ದೇಳ್ತಾಳೆ ಅಂತ ಹೇಳಿ ಸ್ನಾನಕ್ಕೆ ಅಂತ ನೀರನ್ನು ಇಡ್ತಾ ಇದ್ದೆ. ಅಷ್ಟರೊಳಗಡೆ ಪಲ್ಯ ಮಾಡಿಕೊಂಡ್ರೆ ನಂದು 3/4% ಕೆಲಸ ಮುಗ್ದೋಗುತ್ತೆ. ಇನ್ನೇನು ಅನ್ನ ಮಾಡಬೇಕು. ಅವಳನ್ನು ಸ್ನಾನ ಮಾಡಿಸ್ತಾನೆ ಅನ್ನ ಮಾಡಿದ್ರೆ ಅನ್ನನೂ ಕೂಡ ವಿಷಲ್ ಕೂಗುತ್ತೆ. ಅದಾದಮೇಲೆ ಅವಳನ್ನು ರೆಡಿ ಮಾಡಿಬಿಟ್ಟು ಒಂದು ರೌಂಡ್ ವಾಕ್ ಕರ್ಕೊಂಡೋಗಿ ಬಂದರೆ ಅವಳು ಮೈಂಡ್ ಫ್ರೆಶ್ ಆಗುತ್ತೆ. ನನಗೂ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಹೋಗುತ್ತೆ. ಮನೆಯಲ್ಲೇ ಇದ್ದು ಒಂದು ಸ್ವಲ್ಪ ಬಿಸಿಲಿಗೂ ಕೂಡ ಮೈ ಹೊಡೆದೇನೆ ಇದ್ದರೆ ಮನಸ್ಸು ಏನೋ ಒಂಥರ ಅಂತ ಅನಿಸುತ್ತೆ. ಮನಸ್ಸು ಸ್ವಲ್ಪ ನಿರಾಳ ಆಗಬೇಕು ಅಂತ ಹೇಳಿದ್ರೆ ಹೊರಗಡೆ ಸ್ವಲ್ಪ ಬಿಸಿಲಿಗೆ ಹೋಗಲೇಬೇಕು. ನೋಡಿ ನನ್ನ ಮಗ ಬಂದ, ತುಂಬ ಬೋರ್ ಆಗ್ತಾಯಿದೆ, TV ರೀಚಾರ್ಜ್ ಮುಗ್ದೋಗಿತ್ತು, ತುಂಬ ಬೋರ್ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ನಿಂತ್ಕೊಂಡಿದ್ದ. ಅದಕ್ಕೇ ಮೆಣಸಿಕಾಯಿ ಟೊಮೊಟೊ ತರಗು ಅಂತ ಕಳಿಸಿದ್ರೆ ಅದರ ಮೆಣಸಿಕಾಯಿ ಟೊಮೊಟೊ ಎಲ್ಲನೂ ಹುಡ್ಕೊಂಡು ನಿಂತ್ಕೊಂಡಿದ್ದ ಫ್ರಿಜ್ಜಲ್ಲಿ. ಅದಕ್ಕೇ ನಾನೇ ಮತ್ತೆ ಹೋಗಿ ತೊಗೊಂಡು ಬಂದು
ಕಟ್ ಮಾಡಿದ್ದು. ಅವನಿಗೆ ಮಕ್ಕಳಿಗೆ ನಾವು ಏನೂ ಕಲಿಸ್ಲಿಲ್ಲ ಅಂದರೆ ಏನೂ ಕಲಿಯೋದಿಲ್ಲ. ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳನ್ನು ಹೇಳಿದ್ವಿ ಅಂತ ಹೇಳಿದ್ರೆ ಕಲಿತಿರ್ತಾರೆ. ಟೊಮೊಟೊ ಇದಾ ಅಂತ ಹೇಳಿ ನಿಂಬೆಹಣ್ಣು ತೋರಿಸ್ತಾ ಇದ್ದ, ಅದು ನಿಂಬೆಹಣ್ಣ ಅಂತ ಹೇಳಿಬಿಟ್ಟು ಟೊಮೊಟೊ ಈರುಳ್ಳಿ ಎಲ್ಲನೂ ಕೂಡ ತೋರಿಸಿ ಅವನಿಗೆ ಎಲ್ಲನೂ ಇದು ಟೊಮೊಟೊ, ಇದು ಈರುಳ್ಳಿ, ಇದು ಮೆಣಸಿನ್ಕಾಯಿ ಅಂತ ಹೇಳಿಬಿಟ್ಟು ತೊಗೊಂಡು ಬಂದಿದ್ದಾಯಿತು. ಯಾಕೆಂದರೆ ಮಕ್ಕಳಿಗೆ ತುಂಬ ಚಿಕ್ಕ ಜವಾಬ್ದಾರಿ ಅಂತ ಚಿಕ್ಕವರಿದ್ದಾರೆ ಅಂತ ನಾವೇನೂ ಕಲಿಸ್ಲಿಲ್ಲ ಅಂದರೆ ಅವೇನೂ ಕಲಿಯೋದಿಲ್ಲ. ನನ್ನ ಮಗನಿಗೂ ಅಷ್ಟೇ ಒಬ್ಬನೇ ಅಂತ ತುಂಬ ಮುದ್ದು ಮಾಡಿ ಬೆಳೆಸಿದ್ವಿ. ಟೊಮೊಟೊ ತಂದು ಕೊಡು ಅಂದರೆ ಇದು ನಿಂಬೆಹಣ್ಣು ತಂದು ಕೊಡ್ತಾ ಇದ್ದೆ, ಇದು ಟೊಮೊಟೊ ಅಂತ. ಅದಕ್ಕಾಗಿಯೇ ಪದೇ ಪದೇ ಹೇಳಿ ಒತ್ತಿ ಹೇಳ್ತಾ ಇದ್ದೆ, ಇದು ಟೊಮೊಟೊ, ಇದು ನಿಂಬೆಹಣ್ಣು, ಇದು ಮೆಣಸಿನ್ಕಾಯಿ ಅಂತ. ಮೆಣಸಿನ್ಕಾಯಿ ಎಲ್ಲನೂ ಕೂಡ ಐಡೆಂಟಿಫೈ ಮಾಡ್ತಾನೆ, ಬಟ್ ಟೊಮೊಟೊ ಒಂದು ಮಾತ್ರ ಅವನಿಗೆ ಕನ್ಫ್ಯೂಸ್ ಆಗುತ್ತೆ. ನಿಂಬೆಹಣ್ಣು ತೊಗೊಂಡು ಬರ್ತಾನೆ, ನಿಂಬೆಹಣ್ಣಲ್ಲ ಇದು ನಿಂಬೆಹಣ್ಣು, ಇದು ಟೊಮೊಟೊ ಅಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಕೊಡ್ತಾ ಇದ್ದೆ. ನಿಮ್ಮ ಮನೇಲೂ ಈ ಥರ ಮಕ್ಕಳಿರ್ತಾರ ಅಂತ ಹೇಳ್ಬಿಟ್ಟು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ರೊಟ್ಟಿ ಎಲ್ಲನೂ ಕೂಡ ಸ್ವಲ್ಪ ಅದು ಪಾತ್ರೆ ತೊಳೆದಿಟ್ಟಿದ್ದೆ ಅಲ್ವಾ, ಹಾಗಾಗಿ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಅದರಲ್ಲೇ ರೊಟ್ಟಿನ ಇಟ್ಟು ಮುಚ್ಚಿಡ್ತಾ ಇದ್ದೀನಿ. ಹಾಗೆ ಪಲ್ಯ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ, ಜೀರಿಗೆ ಎಲ್ಲನೂ ಕೂಡ ಹಾಕ್ಕೊಂಡು ಪಲ್ಯಕ್ಕೆ ಒಗ್ಗರಣೆ ಮಾಡ್ತೀನಿ. ಬೇಳೆ ಪಲ್ಯ ಆಲ್ಮೋಸ್ಟ್ ಅಲ್ಲಿ ಯಾವ ರೀತಿ ಮಾಡ್ತೀವಿ ಅಂತ ನೋಡಿದಿರಲ್ವ, ಅದೇ ಥರನೇ ಮಾಡ್ಕೊಳ್ಳೋದು. ನಾನೇನಿಲ್ಲಿ ಸಪ್ರೇಟಾಗಿ ಏನೋ ಮಾಡೋದಿಲ್ಲ. ಬೇಳೆನ ಸ್ವಲ್ಪ ಗಟ್ಟಿಯಾಗಿಯೇ ಬೇಯಿಸ್ಕೊಂಡು, ಗಟ್ಟಿ ಅಂದರೆ ಸ್ವಲ್ಪ ತುಂಬ ಮೆತ್ತಗೆ ಬೇಯಿಸ್ಕೊಳ್ಳೋದಿಲ್ಲ, ಸಾಧಾರಣವಾಗಿ ಬೇಯಿಸ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಒಗ್ಗರಣೆ ಹಾಕ್ಕೊಂಡು, ಈರುಳ್ಳಿ, ಮೆಣಸಿನ್ಕಾಯಿ ಹಾಕ್ಕೊಂಡು, ಟೊಮೊಟೊನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಅದೆಲ್ಲನೂ ಕೂಡ ಬೇಯಿಸಿದಾದಮೇಲೆ ಅದು ಎಣ್ಣೆಯಲ್ಲಿ ಫ್ರೈ ಆದ ನಂತರ ಬೇಳೆನ ಹಾಕಿ ಅದಕ್ಕೆ ಸಾಂಬಾರು ಪುಡಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನಾನು ಪದೇ ಪದೇ ಮಾಡ್ತಾನೆ ಇರ್ತೀನಿ. ಬೇಳೆ ಪಲ್ಯ ತುಂಬಾ ನಮ್ಮ ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿ. ಕಾಳುಗಳ ಪಲ್ಯ ಹಾಗೆ ತರಕಾರಿ ಪಲ್ಯ ಎಲ್ಲನೂ ಕೂಡ ಮಾಡಿದಾಗ ಮಕ್ಕಳಿಗೆ ಒಂದು ಇದು ಸಿಗುತ್ತೆ. ಆದರೂ ಕೂಡ ಕೆಲವೊಂದು ಸಲ ನಾವು ಮಾಡೋ ತಪ್ಪೇನಪ್ಪ ಅಂತ ಹೇಳಿದ್ರೆ ಬರೀ ಜಂಕ್ ಫುಡ್ಗಳನ್ನು ಕೊಡ್ತಾ ಇರೋದು. ಬೆಳಗ್ಗೆನೇ ಎಣ್ಣೆಯಲ್ಲಿ ಫ್ರೈ ಮಾಡಿರ್ತಕ್ಕಂಥದ್ದು, ಬರೀ ರೈಸ್ ಐಟಮು ಈ ಥರ ಕೊಡೋದ್ರಿಂದ ಮಕ್ಕಳು ರೊಟ್ಟಿ ಮುದ್ದೆ ತಿನ್ನೋದನ್ನೇ ಮಾಡ್ತಿರ್ತಾರೆ. ಇವಾಗಿನ ಮಕ್ಕಳಲ್ಲಂತೂ ಸ್ಟ್ರೆಂತು ತುಂಬಾ ಕಡಿಮೆ ಆಗುತ್ತೆ. ಯಾಕೆಂದರೆ ಅಷ್ಟೊಂದು ಕಲಬೆರಕೆ ಒಂದು ವಸ್ತುಗಳು ಮಾರಾಟಕ್ಕಿರೋದ್ರಿಂದ ತುಂಬಾ ಎಣ್ಣೆ ಆಗಿರ್ಬೋದು ಅಥವಾ ಉಪ್ಪಲ್ಲೂ ಕೂಡ ಕಲಬೆರಕೆ, ಎಲ್ಲನೂ ಕೂಡ ಕಲಬೆರಕೆ. ಹಾಗಾಗಿ ನಾನು ಚಪಾತಿ ಮಾಡೋದು ತುಂಬಾ ಕಡಿಮೆ. ಕೆಲವೊಂದು ಸಲ ಮಾತ್ರ, ವಾರದಲ್ಲಿ 2 ಸಲ 3 ಸಲ ಮಾತ್ರ ಚಪಾತಿ ಮಾಡೋದು. ಇನ್ನು ರೊಟ್ಟಿ ಮುದ್ದೆನೂ ಕೂಡ ಊಟ ಮಾಡೋದಿಲ್ಲ ಮಕ್ಕಳು. ಹಾಗಾಗಿ ರೊಟ್ಟಿ ಮಧ್ಯಾಹ್ನಕ್ಕೆ ಕಂಪಲ್ಸರಿ ಮಾಡಿರ್ತೀನಿ. 2 ರೊಟ್ಟಿ ತಿಂದು ಸ್ವಲ್ಪ ಅನ್ನ ಊಟ ಮಾಡಲೇಬೇಕು ಕಂಪಲ್ಸರಿಯಾಗಿ ಅಂತ. ಯಾಕೆಂದರೆ ಮಕ್ಕಳಲ್ಲಿ ಬರೀ ಬೆಳಗ್ಗೆ ನನಗೆ ಟೈಮೇ ಆಗಲ್ಲ 7:15 ಅಂತ ಹೇಳ್ಬಿಟ್ಟು ತಿಂಡಿನ ಮಾಡಿರ್ತೀನಿ. ಅದಾದಮೇಲೆ ಮಧ್ಯಾಹ್ನ ಸರಿಯಾಗಿ ಊಟ ಮಾಡೋದು. ಹಾಗಾಗಿ ರೊಟ್ಟಿ ಬೇಕೇ ಬೇಕು. ರೊಟ್ಟಿನ ಮಾಡಿಕೊಂಡ್ರೆ ಸ್ವಲ್ಪ ಸ್ಟ್ರೆಂತ್ ಬರುತ್ತೆ ಅಂತ ಮುದ್ದೆ ಊಟ ಮಾಡೋದಕ್ಕೆ ಮಕ್ಕಳು ಮೂಗು ಮುರಿತಾರೆ. ಆದರೆ ನನ್ನ ಮಗನಿಗೆ ನಾವು ಬಡಿದು ಮುದ್ದೆನ ತಿನ್ನಿಸೋದನ್ನು ರೂಢಿ ಮಾಡಿದ್ದೀವಿ. ಆದರೂ ಕೂಡ ಮುದ್ದೆ ಇವಾಗಿನ ಚಳಿ ಟೈಮಲ್ಲಿ ಊಟ ಮಾಡಲ್ಲ ಅಂತ ಹೇಳಿ ಸ್ವಲ್ಪ ರೊಟ್ಟಿನೇ ಜಾಸ್ತಿ ಮಾಡ್ತಾಯಿದ್ದೀನಿ. ನನ್ನ ಒಂದು ರೊಟೀನ್ ಈ ಥರ ಇರುತ್ತೆ ಡೈಲಿ. ಇವಾಗ ಪಲ್ಯಕ್ಕೂ ಕೂಡ ಒಗ್ಗರಣೆ ಹಾಕ್ಕೊಂಡು ಅಷ್ಟರೊಳಗಡೆ ಮಗಳು ಎದ್ದಾಳ್ತಾಳೆ ಅಂತ ಬೇಗನೆ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಗಿಡಗಳನ್ನೆಲ್ಲನೂ ಕೂಡ ಇದನ್ನು ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ಒಂದು ಸ್ಪ್ರೇ ಬರುತ್ತೆ. ಆ ಸ್ಪ್ರೇ ಮನೆಯಲ್ಲೇ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಆ ಸ್ಪ್ರೇ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾವ ಥರ ಅಂತ. ಬೇಗ ಗಿಡಗಳು ಬೆಳೆಯುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಸ್ಪ್ರೇ. ಮನೆಯಲ್ಲೇ ಗಿಡಗಳು ಬೆಳೆಸೋರಿಗೆ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು. ನಾನು ಕೂಡ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳು. ನಾವು 15 ಡೇಸ್ 1 ಮಂತ್ ಊರಿಗೆ ಹೋದರೂ ಕೂಡ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ ಆ ಸ್ಪ್ರೇ ಹೊಡೆಯೋದ್ರಿಂದ. ಯಾವ ಒಂದು ಹುಳಗಳಾಗಿರ್ಬೋದು ಅಥವಾ ಎಲೆ ಬ್ಲ್ಯಾಕ್ ಆಗೋದಾಗಿರ್ಬೋದು ಆ ಥರ ಆಗೋದಿಲ್ಲ. ತುಂಬ ಚೆನ್ನಾಗಿ ಅಗಲವಾಗಿ ಬರುತ್ತೆ. ಯಾವುದೇ ಒಂದು ಗಿಡಗಳಾದರೂ ಅಷ್ಟೇ ಮನಸ್ಸಿಗೆ ಮದ ಕೊಡೋ ಥರ ಇರಬೇಕು. ಸಾಕಿದ್ದೀವಿ ಅಂತ ಹೇಳಿದ್ರೆ ಅದು ತೊಗೊಂಡು ಬಂದು ಸ್ವಲ್ಪ ಇದನ್ನು ಮಾಡಿದ್ವಿ ಅಂತ ಹೇಳಿದ್ರೆ ಗಿಡಗಳು ಒಣಗೋಯ್ತು ಅಂದರೆ ತುಂಬ ಬೇಜಾರಾಗುತ್ತೆ. ಹಾಗಾಗಿ ನಾನು ಯಾವಾಗಲೂ ಕೂಡ ಸ್ಪ್ರೇನ ಮಾಡ್ತಾನೆ ಇರ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳು. ನೋಡಿ, ಇಲ್ಲಿ ಪಲ್ಯನೂ ಕೂಡ ಮಾಡೋದಕ್ಕೆ ಇಟ್ಟು ಇವಾಗ ಕೊತ್ತಂಬರಿ ಸೊಪ್ಪನ್ನು ಸೋಸ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪೆಲ್ಲನೂ ಕೂಡ ಹಾಕ್ಕೊಂಡು
ಪಲ್ಯನೂ ಕೂಡ ಮಾಡೋದಕ್ಕೆ ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ರೆಸ್ಟ್ ಅಂತ ಸಿಗುತ್ತೆ. ಈಗ ಅವಳು ಎದ್ದೊಳೋದ್ರವರೆಗೂ ಒಂದು ಅರ್ಧ ಗಂಟೆ ನನಗೆ ರೆಸ್ಟ್ ಸಿಗುತ್ತೆ. ಅದಾದಮೇಲೆ ಅವಳು ಎದ್ಮೇಲೆ ನನ್ನ ಒಂದು ನೆಕ್ಸ್ಟು ಇದನ್ನು ಹೇಳಿದೆ ಅಲ್ವಾ ಪ್ರೊಸೀಜರ್, ಅದನ್ನೇ ನಾನು ಕಂಟಿನ್ಯೂ ಮಾಡೋದು. ನನ್ನ ದಿನ ಹೀಗಿತ್ತು, ನಿಮ್ಮೆಲ್ಲರ ದಿನ ಹೇಗಿತ್ತು ಅಂತ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇವಾಗ ಊಟಕ್ಕೆ ಬರೋರಿದ್ದರೆ ಇದೇ ಥರ ನಮ್ಮ ಆರ್ಮಿ ಜೀವನ ಇದೇ ಥರ ಇರುತ್ತೆ. ನಿಮ್ಮ ಎಲ್ಲರ ಒಂದು ದಿನ ಹೇಗಿರುತ್ತೆ ಅಂತ ಖಂಡಿತ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಧನ್ಯವಾದಗಳು.